ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾನು ಹೊಸ ಒಂದು ಕ್ಲಾಸದೊಂದಿಗೆ ಹೊಸ ವಿಡಿಯೋ ಮುಖಾಂತರ ಬಂದಿದ್ದೇನೆ. ಹೊಸ ಒಂದು ಕ್ಲಾಸ್ ಏನಿದೆ ಅದನ್ನು ನಾನು ಹೇಳೋದಕ್ಕಿಂತ ಮುಂಚೆ ನಾವು ಇಲ್ಲಿಯವರೆಗೆ ಏನೇನು ಕಲ್ತ್ಕೊಂಡಿದ್ದೇವೆ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ನಿಮಗೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್, ಆಮೇಲೆ ಪೇಂಟ್ ಬಗ್ಗೆ ಅದ್ರ ಬಗ್ಗೆ ಕ್ಲಾಸ್ ಹೇಳಿದ್ದೀನಿ, ನೋಟ್ಪ್ಯಾಡ್ ಬಗ್ಗೆ ಕ್ಲಾಸ್ ಹೇಳಿದ್ದೀನಿ, ಟೈಪಿಂಗ್ ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ, ವರ್ಡ್ ಪ್ಯಾಡ್ ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ತಾವೆಲ್ಲರೂ ಇವುಗಳನ್ನು ಕಲಿತುಕೊಂಡಿದ್ದೀರಿ ಮತ್ತು ಅದನ್ನು ನೀವು ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಸೊ ಇನ್ನೂ ಯಾರು ಈ ವಿಡಿಯೋಗಳನ್ನ ಇಲ್ಲಿವರೆಗೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನು ಯಾರು ನೋಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರಿ. ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸ್ಟೆಪ್ ಪ್ರಕಾರ ನಾನು ಇನ್ಸ್ಟಿಟ್ಯೂಟದಲ್ಲಿ ಸುಮಾರು ವರ್ಷಗಳಿಂದ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಅದೇ ಒಂದು ಸ್ಟೆಪ್ಗಳನ್ನು ನಾನು ಯೂಟ್ಯೂಬ್ನಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕಲೀಲಿ ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ. ಸೊ ನೀವು ಕೂಡ ಇನ್ನೂ ಯಾರು ನೋಡಿಲ್ಲ ಅವರು ವಿಡಿಯೋಗಳನ್ನ ಓಪನ್ ಮಾಡಿರಿ, ಅವೆಲ್ಲ ವಿಡಿಯೋಗಳನ್ನು ನೋಡಿರಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಡ್ರಿ, ನೀವು ಕೂಡ ಪರ್ಫೆಕ್ಟ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋ, ಒಂದು ಕ್ಲಾಸ್, ಇದರಲ್ಲಿ ನಾನು ಇವತ್ತು ಅತಿ ಮುಖ್ಯವಾದಂಥ ಒಂದು ಕಂಪ್ಯೂಟರ್ನಲ್ಲಿ ಕಲಿತಕ್ಕಂಥ ಒಂದು ಎಲ್ಲ ವಿಷಯಗಳಲ್ಲಿ ಅತಿ ಮುಖ್ಯವಾಗಿ ಪ್ರತಿಯೊಬ್ಬರು ಕಲಿಯಲೇಬೇಕಾದಂಥ ಒಂದು ಸಾಫ್ಟ್ವೇರ್ ಯಾವುದಪ್ಪ ಅಂದರೆ ಅದು MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸನ್ನು ನಾವು ಕಲಿತುಕೊಳ್ಳುವಂಥ ಸಮಯ ಈಗ ಬಂದಿದೆ. ಸೊ ನಾನು ನಿಮಗೆ ಈ ಒಂದು MS ಆಫೀಸ್ನಲ್ಲಿ ಬರ್ತಕ್ಕಂಥ ಒಂದು MS ಆಫೀಸ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇದರಲ್ಲಿ ಒಂದು ಪ್ಯಾಕೇಜ್ ಇರ್ತದೆ. ಸೊ ಇದರಲ್ಲಿ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ಆಕ್ಸೆಸ್, MS ಔಟ್ಲುಕ್, ಸೊ ಈ ರೀತಿಯಾಗಿ ಒಂದು ಪ್ಯಾಕೇಜ್ ಇರ್ತದೆ. ಸೊ ಇದನ್ನು ಕಲಿಬೇಕಾದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ದಲ್ಲಿ ಏನಿರಾಕಬೇಕು, ಒಂದು MS ಆಫೀಸ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. MS ಆಫೀಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ವರ್ಜನ್ಸ್ ಬೇರೆ ಇದಾವೆ. 2000 MS ಆಫೀಸ್ 2007 ಇರ್ಬೋದು, MS ಆಫೀಸ್ 2010, 2013, 2016, 2019, ಈ ಪ್ರಕಾರವಾಗಿ ಬೇರೆ ವರ್ಜನ್ಸ್ ಅದಾವೆ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ವರ್ಜನ್ಸ್ ಇದ್ದರೆ ಈ ಪ್ರಕಾರ ನಾನು ಹೇಳ್ತಕ್ಕಂಥ ಸ್ಟೆಪ್ಸ್ಗಳು ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ನಮಗೆ ಹಲವಾರು ಪ್ರಾಬ್ಲಮ್ಸ್ಗಳು ಬರ್ತವೆ, ಆಫೀಸ್ ವರ್ಕ್ದಲ್ಲಿ ಹಲವಾರು ಸಮಸ್ಯೆಗಳು ಬಂದಿರ್ತವೆ. ಎಕ್ಸಾಂಪಲ್, ನಾವು ಲೆಟರ್ ರೈಟಿಂಗ್ ಮಾಡಬೇಕಾಗಿದೆ, ಅದಕ್ಕೆ MS ವರ್ಡನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ನಾವು ಸ್ಯಾಲರಿ ರಿಪೋರ್ಟ್ ತೆಗಿಬೇಕಾಗಿದೆ, MS ಎಕ್ಸೆಲ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಸ್ಟೂಡೆಂಟ್ ರಿಸಲ್ಟ್ ಶೀಟ್ ತೆಗಿಬೇಕಾಗಿದೆ, ಸೊ ಅದಕ್ಕೂ ಕೂಡ MS ಎಕ್ಸೆಲ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ನಾವು PPT ಮುಖಾಂತರ ಲೆಸನ್ ಮಾಡಬೇಕಾಗಿದೆ, ಪಾಠ ಮಾಡಬೇಕಾಗಿದೆ, ಅಥವಾ ನಮ್ಮದು ಆ್ಯನ್ಯುವಲ್ ರಿಪೋರ್ಟನ್ನು PPT ಮುಖಾಂತರ ನಾವು ಕೊಡಬೇಕಾಗಿದೆ. ಸೊ ಅದಕ್ಕೂ ಕೂಡ ಪವರ್ ಪಾಯಿಂಟ್ ಯೂಸ್ ಆಗ್ತದೆ. ಸೊ ಇದು MS ಆಫೀಸ್ ಪ್ಯಾಕೇಜ್, ಇದರಲ್ಲಿ ಬರ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ಗಳು ಅದರದೇ ಆದಂಥ ಬೇರೆ ಕೆಲಸಗಳು ಅವುಗಳಿಗೆ ಇದ್ದಿರ್ತವೆ. ಸೊ ಅವು ಬಂದಾಗ ಅವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾ ಇದ್ದೇನೆ. ಸೊ ಮೊದಲನೇದಾಗಿ MS ವರ್ಡನ್ನು ನಾವು ಕಲಿಬೇಕು. MS ಆಫೀಸ್ ಪ್ಯಾಕೇಜಲ್ಲಿ ಮೊದಲು ನಾವು ಕಲಿತಕ್ಕಂಥ ಸಾಫ್ಟ್ವೇರ್ MS ವರ್ಡ್. MS ವರ್ಡ್ದಲ್ಲಿ ನಾವು ಏನೇನು ನೋಟ್ಸ್ ರೆಡಿ ಮಾಡ್ಕೋಬೋದು, ಬಯೋಡಾಟಾ ರೆಡಿ ಮಾಡ್ಕೋಬೋದು, ಸೊ ಅಡ್ವರ್ಟೈಸ್ಮೆಂಟ್ ರೆಡಿ ಮಾಡ್ಕೋಬೋದು. ಸೊ ಈ ಎಲ್ಲ ಕೆಲಸಗಳನ್ನ ನಾವು MS ವರ್ಡ್ನಲ್ಲಿ ಮಾಡ್ಕೋಬೋದು. ಸೊ MS ಆಫೀಸ್, ಇದು MS ವರ್ಡ್ ಅಥವಾ MS ಆಫೀಸ್ ಪ್ಯಾಕೇಜ್ ಏನಿದೆ ಇದು ಎಲ್ಲ ಕಡೆ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕೋಆಪ್ಟಿವ್ ಇರ್ಬೋದು, ನಮ್ಮ ಮನೆಗಳಲ್ಲಿ ಇರ್ಬೋದು, ಎಲ್ಲ ಕಡೆ ಇದು MS ಆಫೀಸ್ ಇರಲಿಕ್ಕೆ ಬೇಕು. ಇದರಲ್ಲಿ ನಾವು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಬೇಕು. ಸೊ MS ಒಂದು ವರ್ಡ್ದಲ್ಲಿ ನಾವು ಎಲ್ಲ ಏನೇನು ಮಾಡಬೇಕಾಗಿದೆ ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಹಂತವಾಗಿ ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಪ್ರತಿಯೊಂದು ಕ್ಲಾಸನ್ನು ದಯವಿಟ್ಟು ಮಿಸ್ ಮಾಡ್ಕೋದೆ ನೀವು ಪೂರ್ತಿಯಾಗಿ ನೋಡಿದರೆ ಪರ್ಫೆಕ್ಟಾಗಿ ನೀವು ಕೂಡ ಕಂಪ್ಯೂಟರ್ದಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಸೊ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ಪ್ರತಿಯೊಂದು ವಿಡಿಯೋ ನೋಡಿ ನೀವು ಕೂಡ ಕಂಪ್ಯೂಟರ್ದಲ್ಲಿ ಪರ್ಫೆಕ್ಟ್ ಆಗ್ರಿ. ಮತ್ತು ಇನ್ನು ಮುಂದೆ ನಾನು MS ವರ್ಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. MS ವರ್ಡಲ್ಲಿ ಏನೇನು ಬರ್ತಾವೆ ಅದನ್ನು ಪ್ರತಿ ಕ್ಲಾಸ್ನಲ್ಲಿ ಅಷ್ಟೇ ಒಂದು ಆಪ್ಷನ್ಸ್ಗಳನ್ನು ತಗೊಂಡು ಅವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡ್ಕೊಂಡು ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಪರ್ಫೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಅಂದರೆ MS ವರ್ಡ್ದಲ್ಲಿ ಬರ್ತಕ್ಕಂಥ ಒಂದು ಫಸ್ಟ್ ಕ್ಲಾಸ್ದಲ್ಲಿ ಏನೇನು ನೋಡಬೇಕು ಅದ್ರ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರುವೆ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ಕೇಳುತ್ತಾ ನಾನು ಪುನಃ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.